ಎಲ್ರಿಗೂ ನಮಸ್ತೆ. ನಾನಿಲ್ಲಿ ನನ್ನ ಮಗನ ಜೊತೆ 6 ಮಂತ್ಸ್ ಬ್ಯಾಕ್ ಬಂದೆ. ನನಗೆ ಆವಾಗ ಅವನಿಗೆ ಡಯಾಗ್ನೋಸ್ ಆಗಿದ್ದು ಡಯಾಬಿಟೀಸ್ ಇದೆ ಅಂತ. ಬಟ್ ಟೈಪ್ 1 ಟೈಪ್ 2 ಏನೂ ಗೊತ್ತಿಲ್ಲ. ಬಂದ್ವಿ, ಅವರು ಆಗ ಚೆಕ್ ಮಾಡುವಾಗ 500 ರೇಂಜಲ್ಲಿತ್ತು. ಇನ್ಸುಲಿನ್ ಕೊಟ್ಟ ಮೇಲೂ ಸೊ ನನಗೆ ತುಂಬ ಭಯ ಆಗಿ ನನ್ನ ಅಂಕಲ್ ಒಬ್ಬರು ನನಗೆ ಹೆಲ್ಪ್ ಮಾಡಿದ್ರು, ಗುರೂಜಿ ಬಗ್ಗೆ ಹೇಳಿದ್ರು. ನಾವು ಬಂದ ದಿನ ಅವರು 1 ವಾರಕ್ಕೆ ಮೆಡಿಸಿನ್ ಕೊಟ್ಟು ಇನ್ಸುಲಿನ್ನು ತೊಗೊಳ್ಳಿ ಅಂತ ಹೇಳಿದರು. ಬಟ್ ನಾವು ಇನ್ಸುಲಿನ್ ಏನೋ ಒಂದು ಧೈರ್ಯದಲ್ಲಿ ಬಿಟ್ಬಿಟ್ಟು ಇವ್ರು ಕೊಟ್ಟ ಮೆಡಿಸಿನ್ನು ಡಯಟ್ ಅದನ್ನು ಮಾತ್ರ ಫಾಲೋ ಮಾಡಿ 1 ವೀಕ್ ಆದಮೇಲೆ, ಒಂದು 10 ದಿನ ಆದಮೇಲೆ ವಾಪಸ್ ಬಂದೆ. ಅವ್ನ ಶುಗರ್ ಲೆವೆಲ್ ಆಗಲೇ ಕಡಿಮೆ ಆಗಿಬಿಟ್ಟಿತ್ತು 200 ರೇಂಜಿಗೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಒಂದು ಸಲನೂ ಹಿಂದೆ ತಿರುಗಿ ನೋಡಿಲ್ಲ. 500 ರೇಂಜಿಗೂ 300 ರೇಂಜಿಗೂ 200 ಒಳಗಡೆನೇ ಇದೆ. ಇನ್ನೂ 150 ಒಳಗಡೆ ಇದೆ ಅಂತ ಹೇಳಿದ್ರು ನಂಬೋದು. ಆಫ್ಟರ್ ಫುಡ್ ಬಿಫೋರ್ ಫುಡ್ಸ್ ಎಲ್ಲ ಅವ್ರದ್ದೊಂದು ಫಾಲೋ ಮಾಡಿ, ಮೆಡಿಸಿನ್ ಆಗಲಿ ಡಯಟ್ ಆಗಲಿ ಅವ್ರು ಏನು ಹೇಳ್ತಾರೋ ಆ ಥರ ನಾವು ನಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನ ಯಾವಾಗಲೂ ಏನನ್ನು ಹ್ಯಾಪಿಯಾಗಿರುತ್ತೆ. ಅದಕ್ಕೆ ಸಾಕ್ಷಿ ನಾನು, ನನ್ನ ಮಗನೇ. ಯಾಕಂದರೆ ಅವೆಲ್ಲ ನಡೆದಿದೆ. ಮಿರಾಕಲ್ 6 ಮಂತ್ಸ್ ಒಳಗಡೆ ಅವ್ರು ನನಗೆ ತಂದು ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷ. ಮತ್ತು ಯಾವಾಗಲೂ ಲೈಫ್ ಲಾಂಗ್ ಇವ್ರು ನನ್ನ ಅನ್ಪಿಟ್ಟಿರಬೇಕು. ಇನ್ನೂ ನನ್ನಲ್ಲಿ ಯಾರಿಗಾಗುತ್ತೋ ಎಲ್ರಿಗೂ ಹೇಳ್ತೀನಿ, ಗುರೂಜಿಗೆ ಹೋಗಿ ಅಂತ. ಯಾವುದೇ ತೊಂದರೆ ಇದ್ದರೂ ಫಸ್ಟ್ ಗುರೂಜಿನ ನಾನು ರೆಫರ್ ಮಾಡೋದು. ಸೊ ಎಲ್ಲರೂ ಇಲ್ಲಿ ಬಂದು ಹೆಲ್ಪ್ ತೊಗೊಳ್ಳಿ. ಅವ್ರು ಖಂಡಿತ ನಿಮಗೆ ಸಹಾಯ ಮಾಡ್ತಾರೆ. ಎಲ್ಲ ಥರದ್ರಲ್ಲೂ ನಿಮಗೆ ಹೆಲ್ಪ್ಫುಲ್ಲಾಗಿರ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. 10 days ಐ ಗಾಟ್ ಟು ನೋ ದ ರಿಸಲ್ಟ್ ಆಫ್ ಹಿಮ್. ಅದಾದಮೇಲೆ ಮಾಡೋಣ ಖಂಡಿತ ಅವ್ನಿಗೆ ಆಗುತ್ತೆ ಅನ್ನೋ ನಂಬಿಕೆ 10 ದಿನದಲ್ಲೇ ಬಂದುಬಿಡ್ತು. 10 ದಿನದಲ್ಲಿ ಬಂದಿದ್ದ ತಕ್ಷಣ ತೊಗೊಂಡೆ ನಾನು ಆ ಟ್ರೀಟ್ಮೆಂಟ್. ತೊಗೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಮತ್ತು ನನಗೆ ಡಾಕ್ಟರ್ಸು ವಾಟ್ಸಪ್ಪಲ್ಲಾಗಲಿ ಕಾಲ್ ಮಾಡಿ ಮೆಸೇಜ್ ಮಾಡಿ, ನಾನು ಒಂದಿನ ಮಾಡಿಲ್ಲ ಅಂದರೂ ವಾಪಸ್ ಕೇಳಿ ಏನಾಯಿತು, ಹೇಗಿದ್ದಾರೆ, ಚೆನ್ನಾಗಿದ್ದಾನ, ಅವ್ನಿಗೆ ಹೇಗೆ ಹೋಗ್ತಿದೆ, ಎಲ್ಲ ವಿವರನೂ ಅವರೆಲ್ಲ ತೊಗೊಳ್ತಾರೆ. ಫುಲ್ ಡೀಟೇಲ್ ತೊಗೊಂಡು ನಮಗೇನಾದರೂ ಡೌಟ್ ಇದ್ದರೂ ಯಾವಾಗ ಕಾಲ್ ಮಾಡಿದ್ರು ಅದೇ ಸಂತೋಷ ಮುಖ, ಅದೇ ಹ್ಯಾಪಿನೆಸ್ಸಿಂದ ನನಗೆ ಅಪ್ರೋಚ್ ಮಾಡ್ತಾರೆ. ಅದನ್ನು ನಾವು ಡಾಕ್ಟ್ರನ್ನ ನೋಡೋಕ್ಕೆ ಬರೋಕ್ಕೆ ಅಯ್ಯೋ ಏನು ಹೇಳ್ಬಿಡ್ತಾರೋ ಅಂತ ಭಯ ಪಟ್ಕೊಂಬರ್ಬೇಕು ಬೇರೆ ಕಡೆ ಎಲ್ಲ ಹೋದರೆ. ಆದರೆ ಇಲ್ಲಾದರೆ ಅವ್ರನ್ನ ನೋಡೋಕೆ ಅಂತಲೇ ಬರಬೇಕು, ಏನು ಮಿಸ್ ಮಾಡಬಾರ್ದು. ಅದು ಹ್ಯಾಪಿನೆಸ್ ಅವ್ರನ್ನ ನೋಡಿದ್ರೇ. ಜೊತೆಗೆ ಅವ್ರು ಕೊಡೋ ಟ್ರೀಟ್ಮೆಂಟು, ಮಾತು, ಅವ್ರ ನಂಬಿಕೆ, ಅದು ಖಂಡಿತ ಅದು ಪಾರ್ಟ್ ಆಫ್ ಈ ಟ್ರೀಟ್ಮೆಂಟ್ಗೆ. ಖಂಡಿತ ಯಾರೇ ಆಗಲಿ ಪ್ಲೀಸ್ ಬನ್ನಿ. ನಾನು ಬೇಕಾದ್ರೆ ಹೇಳ್ತೀನಿ, ನನಗೂ ಕಾಲ್ ಮಾಡಿ ಕೇಳಿ, ನನ್ನ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಟ್ಸ್ ಟ್ರೂಲಿ ಫ್ರಮ್ ಮೈ ಹಾರ್ಟ್. ಇದೇನು ಅಡ್ವರ್ಟೈಸ್ಮೆಂಟ್ಗೋ ಇಲ್ಲ ಅವ್ರ ಪರಿಚಯ ಮಾಡಿಸ್ಬೋದಕ್ಕೋ ಅಲ್ಲ. ಇದರಿಂದ ಎಲ್ಲರೂ ಹೆಲ್ಪ್ಫುಲ್ ಆಗಬೇಕು. ಡಯಾಬಿಟೀಸಿಂದ ಎಲ್ಲರೂ ಹೊರಗಡೆ ಬಂದು ಹೆಲ್ದಿಯರ್ ಲೈಫ್ ಲೀಡ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. To Guruji, it was like 500 range. Now it is like 95 or 100 range. They are my God and like my second mother, and I thank you, Guruji.